ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾದಂತೆ ಎಂಎಲ್ಎ ಎಂಎಲ್ಸಿ ಜಗಳದಲ್ಲಿ ಕೆಡಿಪಿ ಸಭೆ ಬಲಿ. ಕೈ ಮಿಲಾಯಿಸುವ ಮಟ್ಟಿಗೆ ಹೋಯಿತು ಸಿದ್ದು ಪಾಟೀಲ್ ಮತ್ತು ಭೀಮು ಚಂದ್ರಶೇಖರ್ ಪಾಟೀಲ್ ಜಗಳ. ದಂಗಾಗಿ ಕುಳಿತ ಅಧಿಕಾರಿಗಳು, ಕೆಡಿಪಿ ಸಭೆ ಮುಂದೂಡಿದ ಸಚಿವ ಈಶ್ವರ್ ಖಂಡ್ರೆ. ನರೇಗಾ ಹೆಸರು ಬದಲಾವಣೆ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ. ಮೊದಲು ಜವಾಹರ್ ಇದ್ದದ್ದು, ನಂತರ ಗಾಂಧೀಜಿ ಹೆಸರಲ್ಲಿ ಬದಲಾವಣೆ ಮಾಡಿದ್ರಿ. 360 ಡಿಗ್ರಿ ಉದ್ದೇಶ ಇಟ್ಟುಕೊಂಡು ಯೋಜನೆ ರೂಪಿಸುತ್ತೇವೆ. ಭಗವಂತ ಖೋಬಾ. ಗೊಂದಲ ಸೃಷ್ಟಿಸುವುದರಲ್ಲಿ ಕಾಂಗ್ರೆಸ್ಸಿಗರು ನಿಸ್ಸೀಮರು. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾದಂತೆ ಎಂಎಲ್ಎ ಎಂಎಲ್ಸಿ ಜಗಳದಲ್ಲಿ ಇಡೀ ಕೆಡಿಪಿ ಸಭೆಯೇ ಬಲಿಯಾದ ಘಟನೆ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೆ ಇಳಿದರಂತೆ. ಶಾಸಕ ಸಿದ್ದು ಪಾಟೀಲ್ ಹಾಗೂ ಎಂಎಲ್ಸಿ ಭೀಮರಾವ್ ಪಾಟೀಲ್ ಮತ್ತು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಕ್ಷುಲ್ಲಕ ಜಗಳಕ್ಕಾಗಿ ಇಡೀ ಕೆಡಿಪಿ ಸಭೆ ಹಾಗೂ ಲೆಕ್ಕ ಕೊಡುವ ಅಧಿಕಾರಿಗಳ ಸಭೆಯ ಮೇಲೆ ಬರೆ ಎಳೆದಂತಾಯಿತು ಇಂದಿನ ಸ್ಥಿತಿ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಜಿಲ್ಲಾಧಿಕಾರಿಗಳು, ಎಸ್ಪಿ ಅವರು ಹಾಗೂ ಇನ್ನಿತರ ಅಧಿಕಾರಿಗಳ ಸಮ್ಮುಖದಲ್ಲೇ ಈ ರೀತಿಯ ಘಟನೆ ನಡೆದಿರುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಹುಮ್ನಾಬಾದ್ ಕ್ಷೇತ್ರಕ್ಕೆ ಸೀಮಿತವಾದ ಪಾಟೀಲ್ ಸಹೋದರರ ಜಗಳ ಇದೀಗ ಬೀದರ್ಗೂ ಶಿಫ್ಟ್ ಆಗಿರುವುದು ಸಹಜವಾಗಿಯೇ ಜನರಲ್ಲಿ ಅಸಮಾಧಾನ ಮೂಡಿಸಿದೆ ಎಂದು ಸಭೆಯಲ್ಲಿ ನೆರೆದವರು ಮಾತನಾಡಿಕೊಳ್ಳುತ್ತಿರುವ ದೃಶ್ಯ ಕಂಡುಬಂತು.
ಮೀಟಿಂಗ್ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿದ್ದೇನೆ, ಮುಂದೂಡಿದ್ದೇನೆ. ಯಾರು ಮಾತಾಡಬೇಡ್ರಿ. ಕಾಂಗ್ರೆಸ್ ಸರ್ಕಾರ ಜನರಿಗೆ ಸುಳ್ಳು ಭರವಸೆಯನ್ನು ನೀಡಿ ಬಡವರು ಬಡವರಾಗಿಯೇ ಉಳಿಯಬೇಕೆಂಬ ಉದ್ದೇಶ ಇಟ್ಟುಕೊಂಡಿದೆ ಎಂದು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಕೇಂದ್ರ ಸರ್ಕಾರವು ಜನರನ್ನ ಕೈ ಹಿಡಿದು ಮೇಲೆತ್ತಬೇಕೆಂದು ಹಲವು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳ ಕುರಿತು ಜನರಲ್ಲಿ ತಪ್ಪು ತಿಳುವಳಿಕೆ ಮೂಡಿಸ್ತಾ ಇದೆ ಎಂದು ಅವರು ಹೇಳಿದರು. ಸಿಎಂ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತು ತಪ್ಪು ಮಾಹಿತಿಯನ್ನು ಜನರಿಗೆ ನೀಡಿದ್ದಾರೆ ಎಂದರಲ್ಲದೆ ಈ ಯೋಜನೆ ಬಗ್ಗೆ ಸಿಎಂ ಅವರಿಗಾಗಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗಾಗಲಿ ಇನ್ನೂ ಅರ್ಥವೇ ಆಗಿಲ್ಲ ಎಂದು ಹೇಳಿದರು. ಮಹಾತ್ಮ ಗಾಂಧಿ ಹೆಸರು ನರೇಗಾದಿಂದ ಕೈಬಿಡಲಾಗಿದೆ ಎಂದು ಹೇಳುವ ಕಾಂಗ್ರೆಸ್ಸಿಗರು ಮೊದಲು ಜವಾಹರ್ ಇದ್ದ ಹೆಸರು ಕೈಬಿಟ್ಟು ನಂತರ ಗಾಂಧೀಜಿ ನೆನಪು ಮಾಡಿಕೊಂಡು ಆಮೇಲೆ ಅವರು ಗಾಂಧೀಜಿಯನ್ನು ಅದರಲ್ಲಿ ಸೇರಿಸಿದ್ದು ಕಾಂಗ್ರೆಸ್ ಸರ್ಕಾರ. ಈ ನರೇಗಾ ಹೆಸರಲ್ಲಿ ಭ್ರಷ್ಟಾಚಾರ ಸಾಕಷ್ಟು ನಡೆದಿದೆ. ನಕಲಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು, ನಕಲಿ ಜಾಬ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು, ಅನೇಕ ರೀತಿಯ ಒಂದು ಭ್ರಷ್ಟಾಚಾರ ಇದರಲ್ಲಿ ನಡೆದಿದೆ ಎನ್ನುವಂಥ ಗಂಭೀರ ಆರೋಪವನ್ನು ಭಗವಂತ ಖೂಬಾ ಮಾಡಿದರು. ನರೇಗಾ ಯೋಜನೆಯಿಂದ ಹಳ್ಳಿಗಳಲ್ಲಿ ಯಾವುದೇ ಶಾಶ್ವತ ಆಸ್ತಿ ನಿರ್ಮಾಣವಾಗಿಲ್ಲ. ಬದಲಾಗಿ ನಕಲಿ ಜಾಬ್ ಕಾರ್ಡ್ ಸೃಷ್ಟಿಸಿ ನಕಲಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಕೋಟಿ ಕೋಟಿ ಭ್ರಷ್ಟಾಚಾರ ನಡೆದಿದೆ ಎಂದು ಖೂಬಾ ಆರೋಪ ಮಾಡಿದರು. ಆದರೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬಡವರಿಗಾಗಿ, ದೀನದಲಿತರಿಗಾಗಿ, ಹಿಂದುಳಿದವರಿಗಾಗಿ ಸಾಕಷ್ಟು ಯೋಜನೆ ಜಾರಿಗೆ ತಂದಿದ್ದಾರೆ. ದೇಶದ ಸುಮಾರು 80 ಕೋಟಿ ಬಡವರಿಗೆ ಅಕ್ಕಿಯನ್ನು ನೀಡುತ್ತಾ ಇದೆ. ಬಡ ಹೆಣ್ಣು ಮಕ್ಕಳಿಗೆ 11 ಕೋಟಿ ಗ್ಯಾಸ್ ಸಿಲಿಂಡರ್ ನೀಡಲಾಗಿದೆ. 11 ಕೋಟಿ ಶೌಚಾಲಯ ನಿರ್ಮಾಣ ಮಾಡಿ ಮುದ್ರಾ ಯೋಜನೆಯಲ್ಲಿ 46 ಕೋಟಿ ಯುವಕರು ಲಾಭ ಪಡೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ 60% ಮಹಿಳೆಯರು ಕೂಡ ಈ ಒಂದು ಮುದ್ರಾ ಯೋಜನೆ ಲಾಭ ಪಡೆದುಕೊಂಡಿದ್ದಾರೆ. ಲಖಪತಿ ದೀದಿ ಯೋಜನೆ ಜಾರಿಗೆ ತಂದು 2 ಕೋಟಿ ಗ್ರಾಮೀಣ ಮಹಿಳೆಯರಿಗೆ ಲಖಪತಿ ಮಾಡುವ ಉದ್ದೇಶ ಹೊಂದಲಾಗಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲಾ ವರ್ಗದ ಜನರಿಗೆ ಅಭಿವೃದ್ಧಿ ಮಾಡಬೇಕೆಂಬ ಉದ್ದೇಶದಿಂದ 360 ಡಿಗ್ರಿ ಅಖಂಡತೆಯ ದೃಷ್ಟಿಯಿಂದ ಯೋಜನೆಯನ್ನ ಮೋದಿಜಿಯವರು ರೂಪಿಸ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಮಾತು ಹಿಂಪಡಿಬೇಕು, ದೇಶದ ಜನರ ಕ್ಷಮೆ ಯಾಚಿಸಬೇಕೆಂದು ಖೂಬಾ ಹೇಳಿದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಹಲವು ವಿಷಯಗಳಲ್ಲಿ ಫೇಲ್ ಆಗ್ತಾನೆ ಇದೆ. ವೋಟ್ ಚೋರಿ ವಿಷಯದಲ್ಲಿ ಫೇಲ್ ಆಯಿತು. ವಿಬಿಜಿ ರಾಮ್ಜಿ ವಿಷಯದಲ್ಲೂ ಕೂಡ ಈಗ ಅಡ್ವಾನ್ಸ್ ಫೇಲ್ ಆಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವುದರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಜಿಲ್ಲೆಯಲ್ಲಿಯೂ ಕೂಡ ಆಡಳಿತ ಯಂತ್ರ ಸಂಪೂರ್ಣ. ಇದೇ ವೇಳೆ ಬಾಬುರಾವ್ ಬಾರೋಳೆ ನಿವೃತ್ತ ಮನ್ನಡಿಯಲ್ಲಿ ಸಿಎಸ್ಸಿ ಉದ್ಘಾಟನೆ ಪದವಿ ಕಾಲೇಜು ಅವರ ಇಂದಿಗೂ ಒಂದೇ ಸಿಬ್ಬಂದಿಯನ್ನು ನೇಮಕ ಮಾಡಲಿಲ್ಲ. ಆಸ್ಪತ್ರೆ ಶಾಲಾ ಮಕ್ಕಳಿಂದ ಮಾಡಲು ಒಬ್ಬ ಸಿಬ್ಬಂದಿ ಕೂಡ ಇಲ್ಲ ಎನ್ನುವ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ವಿವೇಕ್ ಬಾರೋಳೆ, ವೀರೇಶ್ ಬಾರೋಳೆ, ಜಿಲ್ಲೆಯಲ್ಲಿ ಮರಳು ರವಿಕಾಂತ್ ಬಾರೋಳೆ, ಉಮಾಕಾಂತ್ ಬಾರೋಳೆ, ಮರಳು ಲಾರಿಗಳಿಂದ ಗ್ರಾಮದ ನೂರಾರು ಹಾಳಾಗ್ತಾ ಇವೆ. ಅಧಿಕಾರಿಗಳು ಯಾಕೆ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದಾರೆ ಎಂಬುದು ನನಗೆ ಅರ್ಥ ಆಗ್ತಾ ಇಲ್ಲ ಎಂದು ಪಾಟೀಲ್ ಅಸಮಾಧಾನ ಹೊರಹಾಕಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಎಂಎಲ್ಸಿ ಮಾರುತಿರಾವ್ ಮೂಳೆ, ಬಿಜೆಪಿ ಹಿರಿಯ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ಮಹಾನಗರ ಪಾಲಿಕೆ ಸದಸ್ಯ ಶಶಿಧರ್ ಹೊಸಳ್ಳಿ, ಮಾಧ್ಯಮ ಸಂಚಾಲಕ ಬಸವರಾಜ್ ಪವಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸುಮಾರು 80 ಕೋಟಿ ಬಡವರಿಗೆ ಪ್ರತಿ ತಿಂಗಳು ರಾಷನ್ ಅನ್ನು ಕೊಡ್ತಿರೋದು ನರೇಂದ್ರ ಮೋದಿ ಸರ್ಕಾರ. ಬಡವ ಹೆಣ್ಣ ಮಕ್ಕಳಿಗೆ ಸುಮಾರು 11 ಕೋಟಿಗೂ ಹೆಚ್ಚು LPG ಗ್ಯಾಸ್ ಫ್ರೀಯಾಗಿ ಕೊಟ್ಟಿರೋದು ಮೋದಿ ಸರ್ಕಾರ. 11.5 ಕೋಟಿ ಶೌಚಾಲಯಗಳ ಮಹಿಳೆಯರಿಗಾಗಿ ವಿಶೇಷವಾಗಿ ಕಟ್ಟಿಸಿಕೊಟ್ಟಿರುವುದು ನರೇಂದ್ರ ಮೋದಿ ಅವರ ಸರ್ಕಾರ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಸುಮಾರು 46 ಕೋಟಿ ಜನ ಲಾಭಾರ್ಥಿಗಳಿದ್ದಾರೆ. 46 ಕೋಟಿಯಲ್ಲಿ 60% ದೇಶದ ಮಹಿಳೆಯರನ್ನ ಲಾಭಗಳನ್ನು ಪಡೆದುಕೊಂಡಿದ್ದಾರೆ. ಲಖಪತಿ ದೀದಿ ಕಳೆದ ವರ್ಷ ಪ್ರಾರಂಭ ಮಾಡಿದ ಲಖಪತಿ ದೀದಿಯಲ್ಲಿ ಸುಮಾರು 2 ಕೋಟಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಲಖಪತಿ ಮಾಡುವಂತ ಉದ್ದೇಶದಿಂದ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದಂತ ಜಲಜೀವನ ಮಿಷನ್, ಈ ಎಲ್ಲ ಯೋಜನೆಗಳಿಂದ ಗ್ರಾಮೀಣ ಭಾಗದ ನಮ್ಮ ಕೂಲಿ ಕಾರ್ಮಿಕರು, ರೈತರು, ಬಡವರು, ದೀನರು, ದಲಿತರು, ಮಹಿಳೆಯರು, ಯುವಕರು ಎಲ್ಲರೂ ಲಾಭವನ್ನು ಪಡೆದಿದ್ದರ ಕಾರಣಕ್ಕಾಗಿ ಕೇವಲ ಮೋದಿ ಸರ್ಕಾರದ 10 ವರ್ಷದಲ್ಲಿ 25 ಕೋಟಿ
ಕಡು ಬಡವರಾಗಿದ್ದರಂಥವರೊಂದು ಈಗ ಅದು ಆ ರೇಖೆಯ ಮೇಲೆ ಎತ್ತಿದಂಥ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಸಲ್ತಿದೆ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಹೇಳಿಕೆಯನ್ನ ಸಾರ್ವಜನಿಕವಾಗಿ ಬಡವರಲ್ಲಿ, ಮಹಿಳೆಯರಲ್ಲಿ, ದೀನ ದಲಿತರಲ್ಲಿ ಕ್ಷಮೆಯಾಚನೆಯನ್ನ ಮಾಡಿ ನೀವು ಹಿಂಪಡಿಬೇಕನ್ನುವಂಥದ್ದನ್ನ ನಾನು ಒತ್ತಾಯವನ್ನ ಮಾಡ್ತೇನೆ. ಎಲ್ಲ ಪೊಲೀಸರು ಭಯ ಎಲ್ಲಿರ್ತದೆ ಅವ್ರಿಗೆ. ಏನಾದರೂ ಕೂಡ ಸಿದ್ದರಾಮಯ್ಯರ, ಜಮೀರ್ ಅಹಮದ್ ಅವರ, DK ಶಿವಕುಮಾರ್ ಅಂತಂದು ರಾಜ್ಯದ ಕೆಲವು ಜನರು ಪಟ್ಟಾಶಕ್ತಿ ಹಿತ್ತುಗಳು ನಮ್ಗೆ ಕಾಪಾಡ್ತಾರಂತ ಆ ಒಂದು ಭರವಸೆ ಮೇಲೆ ಇಷ್ಟೆಲ್ಲ ಮಾಡ್ತಿದಾರೆ. ಒಂದು ಬಳ್ಳಾರಿ ಘಟನೆ ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಈ ನಮ್ಮ ಜಿಲ್ಲೆಗೆ ತಗೋತೇವೆ. ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ಆಡಳಿತ ಯಂತ್ರ ಕುಸಿದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಜಿಲ್ಲಾಡಳಿತ ಆಗಲಿ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲೇ ನಾನು ಮೊನ್ನೆ ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಮನ್ನಳ್ಳಿ ಆಸ್ಪತ್ರೆ ಬಗ್ಗೆ ಹೇಳಿದೆ. ಒಂದು CSC ಓಪನಿಂಗ್ ಮಾಡಿ ಉಸ್ತುವಾರಿ ಸಚಿವರು ಅವರ ಅಮೃತ ಹಸ್ತಲಿಂದೇ ರಿಬ್ಬಿನ್ ಕಟ್ ಮಾಡಿದ್ರು 1 ವರ್ಷ ಕೆಳಗಡೆ. ಇನ್ನೂ ತನಕ ಒಂದು D ಗ್ರೂಪ್ ನೌಕರರು ಅಲ್ಲಿ ಬಂದಿಲ್ಲ, ಒಂದು ಸ್ಪೆಷಲೈಸ್ ಡಾಕ್ಟರ್ ಬಂದಿಲ್ಲ. ನಮ್ಮ ಸರ್ಕಾರ ಇದ್ದಾಗ 8-10 ಕೋಟಿ ಕೊಟ್ಟು ಅನುದಾನ ಕೊಟ್ಟಿತ್ತು. ಉದ್ಘಾಟನೆ ಇವ್ರು ಮಾಡಿದ್ರು. ನಾನು ಕೂಡ ಹೋಗಿದ್ದೆ ನಮ್ಮ ಮತದಾನ ಕ್ಷೇತ್ರದ. ಅಲ್ಲಿ ಇನ್ನೂ ಕೂಡ ಅದು ಕೀಲಿನೇ ಇದೆ. ಅದು ಅಲ್ಲಿ ಪೋಸ್ಟ್ ಮಾರ್ಟಮ್ ಕೇಂದ್ರ ಕೂಡ ಆಗಿದೆ. ಒಂದು ಪೋಸ್ಟ್ ಮಾರ್ಟಮ್ ಮಾಡಬೇಕಿದ್ರೆ D ಗ್ರೂಪ್ ನೌಕರಿಲ್ಲ ಅವ್ರ ಹತ್ರ. ಮೊನ್ನೆ ಒಂದು ಚಿಂತಾಲಗಿರೋದು ಯಾವುದೋ ಇನ್ಸಿಡೆಂಟ್ ಆಗಿತ್ತು. 3-4-5 ತಾಸು ಬಾದ ಒಬ್ಬ D ಗ್ರೂಪ್ ನೌಕರ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ನಿನ್ನೆ ಮನೆ ಕೇಳಿಯಲ್ಲಿ ಒಬ್ಬ ಬೋರ ಆದಾಗ ಒಬ್ಬ ಹೆಣ್ಮಗಳಿಗೆ ಹಾವು ಕಡ್ದು ಸತ್ತು. ನಮ್ಮ ST ಕೋಳಿ ಸಮಾಜದ ಒಬ್ಬಕಿ ಪಾಪ ಗರೀಬ್ ಹೆಣ್ಮಗಳು. ಅಲ್ಲಿ ಕೂಡ ಒಬ್ಬ D ಗ್ರೂಪ್ ನೌಕರ ಬಂದು ಡಾಕ್ಟರ್ ಸಮಾಜ D ಗ್ರೂಪ್ ನೌಕರ ಬರತ್ತನ ಅವರು ಪೋಸ್ಟ್ ಮಾರ್ಟಮ್ ರೂಮ್ ಜನರ ಆಶೀರ್ವಾದಲ್ಲಿ ನಾನು ಗೆದ್ದ ಮೇಲೆ ಕಟ್ಸ್ಕೊಟ್ಟೆ. ಒಂದು 16 ಪ್ರೊಸೀಡಿಂಗ್ ಮಾಡಿಸಿದೆವು. ಪ್ರೊಸೀಡಿಂಗ್ ಕೂಡ ಮಾಡಿಸಿದೆವು. ಅಲ್ಲಿ ಇನ್ನೂ ಕಳಪಿ ಲಿಫ್ಟ್ನಾಗ ಹೋದ್ರೆ ಹೆದರಿಕೆ ಆಗ್ತದೆ. ನೀವು ಯಾರ ಲಿಫ್ಟ್ನಾಗ ಹೋದ್ರೆ ಅಂದ್ರೆ ಮ್ಯಾಲ ಹೋಗಿ ಬರ್ತಾ ಇಲ್ಲ ಅಂತ ಅಂಜಿಕೆ ಆಗ್ತಾವ. ಅದಕ್ಕೆ ನಿಂದಿರ್ತದ. ಶೌಚಾಲಯ ನೀರು ಬರ್ತಾವ. ICUದ ಕ್ಲೀನ್ ಇರಬೇಕು. ವಿತೌಟ್ ನಾವು ನಮ್ಮ ಶೂಸ್ ಹೊರಗಡೆ ತೆಗೆದು ಒಂದು ಸ್ಯಾನಿಟೈಸ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಸ್ಯಾನಿಟರಿ ನೀರು ಅದನ್ನು ನೋಡೋಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯ ಬಡ ರೈತರಿಗೆ, ನಮ್ಮ ಬಡ ಪೇಷಂಟ್ಗಳಿಗಾಗಿದೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾರೆ? ಮತ್ತು ಅವ್ರಿಗೆ ಒಂದು ನಮ್ಮ 232 ಕೋಟಿ ಕೆಲಸ ಸಿಕ್ಕಿದೆ. NCC ನಮ್ಮ ಇದು ಮಲ್ಟಿ ವಿಲೇಜ್ ಸ್ಕೀಮ್ ನಮ್ಮ ಕ್ಷೇತ್ರದಲ್ಲಿ ನಮ್ಮದು ಬೀದರ್ ರಹೀಮ್ ಖಾನ್ ಅವ್ರದ್ದು ಕೂಡಿ ಅದು ಕೂಡ 1 ವರ್ಷ ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ. 12 ಕೋಟಿ ಅಡ್ವಾನ್ಸ್ ತಗೊಂಡು 5%. ಅದಕ್ಕೆ ಏನಂತಾರೆ ಸರ್? ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಈಗಾಗಲೇ ನಮ್ಮೆಲ್ಲ ಮುಖಂಡರುಗಳು ಕೇಂದ್ರ ಸರ್ಕಾರದ VBG ರಾಮ್ಜಿಯ ಈ ಒಂದು ಯೋಜನೆ ಬಗ್ಗೆ ಸವಿಸ್ತರವಾಗಿ ಮಾತಾಡಿದ್ದಾರೆ. ಮತ್ತು ಮೊನ್ನೆ ನಡೆದಂಥ ಬಳ್ಳಾರಿಯ ಒಂದು ಘಟನೆ ಬಗ್ಗೆನೂ ಕೂಡ ನಮ್ಮ ಮುಖಂಡರುಗಳು ಮಾತಾಡಿದ್ದಾರೆ. ನಾನು ಹೇಳೋದು ನಮ್ಮ ಜಿಲ್ಲೆಯ ತಾವು ನೋಡ್ಬೋದು, ಈ ಒಂದು ವರ್ಷದಲ್ಲಿ ಬಹಳಷ್ಟು ಮಳೆಯಾಗಿ ರೈತರು ಸಂಕಷ್ಟದಾಗಿದ್ದಾರೆ. ಮತ್ತು ಭಾಳಷ್ಟು ರೋಡ್ಗಳು, ಬ್ರಿಡ್ಜಸ್ಗಳು ಕೂಡ ಹಾಳಾಗಿದೆ. ಗೊತ್ತಾ, ಅದರಾಗಿಯೂ ಕೂಡ ಏನು ಮರಳು ಮಾಫಿಯಾ ನಡೀತಾ ಇದೆ ಗೊತ್ತಾ. ಇವತ್ತ ತೆಲಂಗಾಣದಿಂದ ಬರ್ಬೋದು, ಕಲಬುರಗಿ, ಬೇರೆ ಬೇರೆ ಜಿಲ್ಲೆಗಳಿಂದ ಮರಳು ಬರ್ತಾ ಇದೆ. ಇವತ್ತು ನಾವು ನೋಡ್ಬೋದು ನಮ್ಮ ಹಳ್ಳಿಗಳಿಗೆ ಹೋಗೋಂಥ ರಸ್ತೆ ಸಂಪರ್ಕಗಳು ಯಾಕೆ ಹಾಳಾಗ್ತಾ ಇದೆ ಅದ್ರ ಬಗ್ಗೆ ನಾನು ಹೇಳ್ತೇನೆ ನಿಮಗೆ. ಇವತ್ತೇನು ನಮ್ಮ ಹಳ್ಳಿಗಳಿಗೆ ಹೋಗೋಂಥ ರಸ್ತೆ ರೋಡ್ ಏನು ನಾವು ಮಾಡ್ತೇವೋ ಆ ರೋಡಿನ ತಾಳ್ಮೆ ಲೋಡ್ ಎಷ್ಟು ತಗೋತ ಅಂತಂದ್ರೆ ಒಂದು 15 ಇಲ್ಲ 20 ಟನ್ ತನಕ ತಗೋಬಹುದು. ಆದ್ರೆ ಇವತ್ತು ಮರಳಿನ ಲಾರಿಗಳು ಬರ್ತಾ ಇದೆ. ತಾವು ನೋಡ್ಬೋದು, ಒಂದು ಲಾರಿನಲ್ಲಿ 60-70 ಟನ್ ತನಕ ಆ ಮರಳು ತೊಗೊಂಡು ಬರ್ತಾ ಇದ್ದಾರೆ. ಗೊತ್ತಾ, ಆ ಒಂದು ಕಾರಣಕ್ಕಾಗಿ ಕೂಡ ಇವತ್ತು ಅನೇಕ ಹಳ್ಳಿಗಳು ಹೋಗುವಂಥ ರಸ್ತೆಗಳು ಕೂಡ ಹಾಳಾಗ್ತಾ ಇದೆ. ನಾವು ಬಹಳಷ್ಟು ಸಮಯದಿಂದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇವೆ. ಗೊತ್ತಾ, ಮೈನ್ಸ್ ಡಿಪಾರ್ಟ್ಮೆಂಟ್ದು, PWD ಇರ್ಬೋದು, ಪೊಲೀಸ್ ಇರ್ಬೋದು, ಇವತ್ತೊಂದು ಕಮಿಟಿನೇ ಕೂಡ ಇದೆ. ಗೊತ್ತಾ, ಒಂದು AC ಅವರ ಅಧ್ಯಕ್ಷತೆಯಲ್ಲಿ ಆ ಕಮಿಟಿನೂ ಕೂಡ ಇದೆ. AC ಅವ್ರಿಗೂ ಕೂಡ ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಮರಳು ಲಾರಿಗಳು ಬರಲಿಂದ, ಓವರ್ಲೋಡ್ ಲಾರಿಗಳು ಬರಲಿಂದ ರಸ್ತೆಗಳು ಸಂಪೂರ್ಣ ಹಾಳಾಗ್ತಾ ಇದೆ. ಈಗಾಗಲೇ ವಾಟರ್ ಟೇಬಲ್ ಹೆಚ್ಚಿಗಿದೆ, ರೋಡ್ನಲ್ಲಿ ಮಾಯಿಶ್ಚರೈಸ್ ಇದೆ.
ಅದಕ್ಕಾಗಿ ಇವತ್ತು ಏನು ಹೈವೇ ಮೇಲೆ ಹೋಗ್ತಾವ ಅದಕ್ಕೆ ಯಾವುದು ಕೂಡ ಅಭ್ಯಂತರ ಇಲ್ಲ. ಹೈವೇಗಳ ಮೇಲೆ ಇಲ್ಲ, ಆ ತರ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಗೊತ್ತಾ, ಇವತ್ತು ತಮ್ಗೆ ಇನ್ನೊಂದು ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ಪ್ರತಿ ವರ್ಷ ವೀರಭದ್ರೇಶ್ವರ ಜಾತ್ರೆ ಆಗ್ತದ, ಬಹಳ ವೈಭವಪೂರಿತದಿಂದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಹಳಷ್ಟು ಲಕ್ಷಗಟ್ಟಲೆ ಭಕ್ತಾದಿಗಳು ಬರ್ತಾರೆ. ಯಾವಾಗಲೂ ಕೂಡ ಶಾಸಕರ ಅಧ್ಯಕ್ಷತೆಯಲ್ಲೇ ಪೂರ್ವಭಾವಿ ಸಭೆ ಆಗ್ತದ. ಇವತ್ತು ಯಾವುದೇ ಸರ್ಕಾರದ ಕಾರ್ಯಕ್ರಮ ಸ್ಥಳೀಯದಾಗಿದ್ದಾಗ ಅದ್ರ ಶಾಸಕರ ಅಧ್ಯಕ್ಷತೆ ಮಾಡ್ಬೇಕಂತಿದ್ರೆ, ಆದ್ರೆ ನಾವು ಶಾಸಕರಾಗಿನ ಮ್ಯಾಕೆ ಅಲ್ಲಿನ ಅಧಿಕಾರಿಗಳು ಗೊತ್ತಾ ಏನ್ ಆಡಳಿತ ಅಧಿಕಾರಿಗಳು ಎಸಿಯವರು ಏನ್ ಮಾಡ್ತಾರ ಅಂತಂದ್ರ ತಮ್ಮ ಅಧ್ಯಕ್ಷತೆಯಲ್ಲಿ ಜಾತ್ರಾ ಪೂರ್ವ ಸಭೆ ಅಂತ ಹಾಕ್ತಾರ. ಆಲ್ರೆಡಿ ಮತ್ತೆ ಕಮಿಷನರ್, ಮುಜರಾಯಿ ಇಲಾಖೆ ಕಮಿಷನರ್ ವತಿಯಿಂದ ಲೆಟರ್ ಕೂಡ ಬಂದಿದೆ, ಸ್ಥಳೀಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಮೀಟಿಂಗ್ ಆಗ್ಬೇಕಂತ. ಆದ್ರೆ ಇವ್ರಿಗೆ ಏನಾಗಿದೆ ಅಧಿಕಾರಿಗಳಿಗೆ ಅಂತಂದ್ರೆ, ಹ್ಯಾಂಗಾಗಿ ಕಾಂಗ್ರೆಸ್ ಲೀಡರ್ಗಳು ಕುಣಿಸ್ತಾರ ಹಂಗ ಕುಣಿತಾ ಇದ್ದಾರೆ ಅಷ್ಟೇ. ಇವತ್ತು ಯಾವುದೂ ಕೂಡ ಮನಸ್ಪೂರ್ವಕವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಏನಾರ ಕೇಳಕ್ ಹೋದ್ರ ನಾ 80 ಲಕ್ಷ ಕೊಟ್ಟು ಬಂದೀನಿ, ನಾ 50 ಲಕ್ಷ ಕೊಟ್ಟು ಬಂದೀನಿ, ಇದೇ ತರ ಹೇಳ್ಕೊಂಡು ಗೊತ್ತಾ ಬಹಳಷ್ಟು ಕರಪ್ಷನ್ ಆಗ್ತಾ ಇದೆ. ಗೊತ್ತಾ, ತಾವು ನೋಡ್ಬೋದು ಎಲ್ಲ ಕಡೆ. ಗೊತ್ತಾ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಮಾಡ್ತಾ ಇದೆ, ಅದು ವಿಶೇಷವಾಗಿ ನಾವು ಹುಮನಾಬಾದ್ನಲ್ಲಿ ಯಾರ ಬಡ್ರು ಏನಾರ ಮಾಡ್ತಾರ ಅಂತಂದ್ರೆ ಅವ್ರಿಗೆ ಇದು ಮಾಡ್ಬೇಕು. ಇವತ್ತು ನೋಡಿ ನಮ್ಮ ಹೈವೇ ಮ್ಯಾಗೆ ಬಯೋಡೀಸೆಲ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.